ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಚತುರ್ಭುಜಗಳ ಪರಿಚಯ ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ. ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್, ವೈ, ಝೆಡ್ ಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲೊಂದು ಎ ಬಿ ಸಿ ಡಿ ಅನ್ನುವಂತ ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಕ್ಸ್, ವೈ, ಝೆಡ್ ಗಳ ಬೆಲೆಗಳನ್ನ ತಿಳಿದುಕೊಂಡು ಏನ್ ಮಾಡ್ಬೇಕಾಗಿದೆ, ಕಂಡುಹಿಡಬೇಕಾಗಿದೆ. ಹಾಗಾಗಿ ನೋಡಿ, ಇದೊಂದು ಸಮಾಂತರ ಚತುರ್ಭುಜ ಅಂದಾಗ ಇದರ ಲಕ್ಷಣಗಳು ನಮಗೆ ಗೊತ್ತಿರಬೇಕು. ಸಮಾಂತರ ಚತುರ್ಭುಜ ಅಂದಾಗ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಇರ್ತವೆ ಮತ್ತು ಅಭಿಮುಖ ಕೋನಗಳು ಏನಿರ್ತವೆ, ಸಮವಾಗಿರ್ತವೆ ಅನ್ನುವ ವಿಷಯ ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಈಗ ನೋಡಿ, ಇಲ್ಲಿ ಕೋನ ಎ, ಹೌದಾ, ಇದು ಯಾವುದು, ಕೋನ ಎ ಮತ್ತು ಕೋನ ಸಿ. ಕೋನ ಎ ಮತ್ತು ಕೋನ ಸಿ ಇವು ಏನಾಗ್ತಾ ಇದಾವೆ ಅಂದ್ರೆ ಅಭಿಮುಖ ಕೋನಗಳು. ಹೌದಾ, ಕೋನ ಎ ಮತ್ತು ಕೋನ ಸಿ. ಹಾಗಾದ್ರೆ ಅದೇ ರೀತಿಯಲ್ಲಿ ಕೋನ ಬಿ ಮತ್ತು ಕೋನ ಡಿ. ಹೌದಾ, ಅದೇ ರೀತಿಯಲ್ಲಿ ಕೋನ ಡಿ ಮತ್ತು ಕೋನ ಡಿ ಇವು ಕೂಡ ಏನಾಗ್ತಾ ಇದ್ದಾವೆ, ಅಭಿಮುಖ ಕೋನಗಳು ಆಗ್ತಾ ಇದ್ದಾವೆ. ಹೌದಾ, ಹಾಗಾದ್ರೆ ಈಗ ನೋಡಿ, ನಮ್ಗೆ ಈಗಾಗಲೇ ಗೊತ್ತಿದೆ ಅಭಿಮುಖ ಕೋನಗಳು ಏನಾಗಿದ್ದಾವೆ, ಸಮ ಆಗಿದ್ದಾವೆ. ಹಾಗಾದ್ರೆ ಕೋನ ಬಿ ಮತ್ತು ಕೋನ ಡಿ. ಹೌದಾ, ಹಾಗಾದ್ರೆ ಇಲ್ಲಿ ನಾವು ಏನ್ ಬರ್ಕೋಬಹುದು ಅಂದಾಗ, ಮತ್ತು ಬರ್ಕೋ ಬದಲಿ ಕೋನ ಎ ಸಮ ಕೋನ ಬಿ ಈಕ್ವಲ್ ಟು ಕೋನ ಡಿ ಅಂತೇಳಿ ಬರ್ಕೋಬಹುದು. ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಆಗಿದೆ, ಯಾಕಂದ್ರೆ ಇವೆರಡು ಅಭಿಮುಖ ಕೋನಗಳು. ಹಾಗಾದ್ರೆ ಇಲ್ಲಿ ಕೋನ ಬಿ ಎಷ್ಟಿದೆ ನೋಡಿ, 100 ಡಿಗ್ರಿ ಇದೆ. ಹೌದಾ, ಕೋನ ಬಿ ಎಷ್ಟಿದೆ, 100 ಡಿಗ್ರಿ ಇದೆ. ಹಾಗಾದ್ರೆ ಕೋನ ಡಿ ಅಂದ್ರೆ ಎಷ್ಟಿದೆ, y ಇದೆ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು, y is equal to 100 ಡಿಗ್ರಿ. ಹೌದಾ, ಈ ರೀತಿಯಲ್ಲಿ ನಾವು ಬರೀಬಹುದು. ಯಾಕಂದಾಗ ಇವೆರಡು ಏನಾಗಿದ್ದಾವೆ, ಅಭಿಮುಖ ಕೋನಗಳು. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಇರ್ತವೆ. ಅದೇ ರೀತಿಯಲ್ಲಿ ಈಗ ನೋಡಿ, ಕೋನ ಯಾವ್ದನ್ನ ಕಂಡಿಡ್ತಿದ್ದೇವೆ, ವಾಯನ್ನ ಕಂಡಿಡ್ತಿದ್ದೇವೆ. ಈಗ ಇಲ್ಲಿ ನೋಡಿ, ಕೋನ ಡಿ ಮತ್ತು ಕೋನ ಎ. ಹಾಗಾದ್ರೆ ಇವೆರಡು ಎಂತ ಕೋನಗಳು ಅಂತಂದ್ರೆ ನಾವೇನಂತ ಹೇಳ್ಬೋದು, ಅವು ಪಾರ್ಶ್ವ ಕೋನಗಳು ಅಥವಾ ಅಂತರ ಕೋನಗಳು. ಹಾಗಾದ್ರೆ ಕೋನ ಎ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕಾರಣ ಅಂತರ್ ಕೋನಗಳ ಮೊತ್ತ. ಹಾಗಾದ್ರೆ ಹಿಂಗಂದ್ರೆ ಏನಂದಾಗ, ಈಗ ನೋಡಿ, ಇಲ್ಲಿ ಒಳಕೋನ ಎಷ್ಟಿದೆ, ಜೆಡ್ ಇದೆ. ಹಾಗಾದ್ರೆ ಡಿ ಇದು ಒಳಕೋನ y ಇದೆ. ಹಾಗಾದ್ರೆ ಇವೆರಡು ಕೋನಗಳನ್ನ ಕೂಡಿಸಿದಾಗ ನಮ್ಗೆ ಎಷ್ಟಾಗದಂತೆ, 180 ಡಿಗ್ರಿ. ಹಾಗಾದ್ರೆ ಇವೆರಡು ಏನು ಅಂತರ ಕೋನಗಳು, ಅವುಗಳ ಮೊತ್ತ ಎಷ್ಟಾಗ್ತಾ ಇದೆ, 180 ಡಿಗ್ರಿ. ಹಾಗಾದ್ರೆ ನಮ್ಗೆ ಈಗಾಗಲೇ ಏನ್ ಗೊತ್ತಿದೆ, y. ಹೌದಾ, y ಅಂದ್ರೆ ಎಷ್ಟು, ಕೋನ ಡಿ. ಹಾಗಾದ್ರೆ ಕೋನ ಎ ಅಂದ್ರೆ ಎಷ್ಟು ಅಂದಿದ್ವಿ, ಜೆಡ್. ಹಾಗಾದ್ರೆ ನೋಡಿ, ಕೋನ ಎ ಅಂದ್ರೆ ಜೆಡ್ ಪ್ಲಸ್ ಕೋನ ಡಿ ಅಂದ್ರೆ y ಎಷ್ಟಿದೆ, 100 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಜೆಡ್ ಇಸ್ ಈಕ್ವಲ್ ಟು ಈ 100 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸೋಣ. 180 ಡಿಗ್ರಿ ಮೈನಸ್ ಇದು ಪ್ಲಸ್ ಹತ್ತದ ಹಾಕಿದಾಗ ಎಷ್ಟಾಗ್ತಾ ಇದೆ, 100 ಡಿಗ್ರಿ. 180 ಡಿಗ್ರಿಯಲ್ಲಿ 100 ಡಿಗ್ರಿಯನ್ನು ಕಳೆದಾಗ 80 ಡಿಗ್ರಿ ಆಯ್ತು. ಹಾಗಾದ್ರೆ ಜೆಡ್ ಎಷ್ಟಾಯ್ತು, 80 ಡಿಗ್ರಿ. ಎಲ್ಲಿದ್ ಬಂತು, ಇದು. ಈಗ ನೋಡಿ, ನಾವು ಈಗಾಗಲೇ ಇಲ್ಲಿ ಬರ್ಕೊಂಡಿದ್ದೇವೆ ಏನಂದ್ರೆ
ಕೋನ ಎ ಇಸ್ಕೊಲ್ ಟು ಕೋನ ಸಿ, ಯಾಕಂದ್ರೆ ಅಭಿಮುಖ ಕೋನಗಳು. ಹಾಗಾಗಿ ನಮಗಿಲ್ಲಿ ಕೋನ ಎ ಅಂದ್ರೆ ಯಾವುದು ಜೆಡ್. ಹಾಗಾದ್ರೆ ಜೆಡ್ ಇಸ್ಕೊಲ್ ಟು ಕೋನ ಸಿ ಅಂದ್ರೆ ಯಾವ್ದಿದೆ ಎಕ್ಸ್ ಇದೆ. ಹಾಗಾಗಿ ಜೆಡ್ ಇಸ್ಕೊಲ್ ಟು ಎಕ್ಸ್ ಇಸ್ಕೊಲ್ ಟು 80 ಡಿಗ್ರಿ. ಹಾಗಾಗಿ ಜೆಡ್ ಇಸ್ಕೊಲ್ ಟು ಎಕ್ಸ್ ಇಸ್ಕೊಲ್ ಟು 80 ಡಿಗ್ರಿ, ಎಕ್ಸ್ ಇಸ್ಕೊಲ್ ಟು 80 ಡಿಗ್ರಿ ಆಯ್ತು. ಕಾರಣ ಅಭಿಮುಖ ಕೋನಗಳು ಸಮ, ಅಭಿಮುಖ ಕೋನಗಳು ಸಮವಾಗಿದ್ದಾವೆ. ಈ ರೀತಿಯಲ್ಲಿ ನಾವು ಎಕ್ಸ್ ಇಸ್ಕೊಲ್ ಟು 80 ಡಿಗ್ರಿ, ಜೆಡ್ ಇಸ್ಕೊಲ್ ಟು 80 ಡಿಗ್ರಿ, ಅದೇ ರೀತಿಯಲ್ಲಿ y ಇಸ್ಕೊಲ್ ಟು 100 ಡಿಗ್ರಿ ಅಂತೇಳಿ ಕಂಡು ಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.